ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿ ಬಿಜೆಪಿ ಬೀದಿಗಿಳಿದಿದೆ. ಕೇಸರಿ ಪಡೆ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಇದಕ್ಕೆ ಕಾಂಗ್ರೆಸ್ನವರು ಕೌಂಟರ್ ಕೊಡ್ತಿದ್ದಾರೆ. ಬನ್ನಿ ಏನಾಗ್ತಾ ಇದೆ ರಾಜಕೀಯವಾಗಿ, ಈ ಪ್ರಕರಣ ಏನ್ ತಿರುವು ಪಡೆದುಕೊಳ್ತಾ ಇದೆ, ಈ ರಿಪೋರ್ಟ್ ಅಲ್ಲಿ ನೋಡ್ಕೊಳ್ಳೋಣ. ಧರ್ಮಸ್ಥಳ ಚಲೋ, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಿದೆ ಅಂತ ಆರೋಪಿಸಿ ಬಿಜೆಪಿ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದೆ. ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ಮಾಡಲಾಗ್ತಿದೆ. ಬೆಳಗ್ಗೆ 5:30 ಸುಮಾರಿಗೆ ಹೊರಟಿದ್ದು 300ಕ್ಕೂ ಹೆಚ್ಚು ಕಾರಿನಲ್ಲಿ ಯಲಹಂಕದಿಂದ ಧರ್ಮಸ್ಥಳಕ್ಕೆ ಪ್ರಯಾಣ ಬೆಳೆಸಿದ್ರು. ಧರ್ಮಸ್ಥಳ ಚಲೋ ಜಾಥಾ ದಕ್ಷಿಣ ಕನ್ನಡ ಜಿಲ್ಲೆ ತಲುಪುತ್ತಿದ್ದಂತೆಯೇ ಚೆಂಡೆ ವಾದ್ಯ ಘೋಷದೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಧರ್ಮಸ್ಥಳ ದ್ವಾರದ ಮುಂಭಾಗವು ಸಂಭ್ರಮ ಕಳೆಗಟ್ಟಿತ್ತು. ಎಸ್.ಆರ್. ವಿಶ್ವನಾಥ್ ನೇತೃತ್ವದಲ್ಲಿ 100 ಕಾರುಗಳ ಜಾಥಾ ಧರ್ಮಸ್ಥಳ ಪ್ರವೇಶಿಸಿತು. ಹೈಡ್ರಾಮಾ ಸಾಧ್ಯತೆ ಹಿನ್ನೆಲೆ ಧರ್ಮಸ್ಥಳ ದ್ವಾರದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಹಮ್ಮಿಕೊಳ್ಳಲಾಗಿದೆ. ಬಿಜೆಪಿ ಹಿಂದೂ ಕಾರ್ಯಕರ್ತರು ಜಮಾವಣೆಗೊಂಡಿದ್ದು ಜೈಕಾರ ಕೂಗ್ತಿದ್ದಾರೆ. ಇನ್ನು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದೆ ಅಂತ ಎಸ್.ಆರ್. ವಿಶ್ವನಾಥ್ ಕೆಂಡ ಕಾರಿದ್ದಾರೆ. ಅಲ್ಲದೆ ವಿಧಾನಸೌಧ ಕಟ್ಟುವ ವೇಳೆ ಯಾರನ್ನೋ ಕೊಲೆಗೈದು ಸ್ಪೀಕರ್ ಜಾಗದ ಕೆಳಗೆ ಹೋಗುತ್ತಿದ್ದೇನೆ ಅಂದ್ರೆ ತೆಗೆಯಲು ಆಗುತ್ತಾ ಅಂತ ಪ್ರಶ್ನಿಸಿದ್ದಾರೆ. SIT ತನಿಖೆಯನ್ನು ಕೊಟ್ಟಿದ್ದು ನಾವು ಸ್ವಾಗತವನ್ನು ಮಾಡಿದ್ದೀವಿ. ಆದರೆ SIT ತನಿಖೆ ದಿನೇ ಆದಮೇಲೆ ಗುಂಡಿಗಳ ನಗದ ಮೇಲೆ ಏನೂ ಸಿಗಲಿಲ್ಲ ಅನ್ನೋ ಸಂದರ್ಭದಲ್ಲಿ ಜನಗಳಿಗೂ ಅನ್ನಿಸ್ತಾ ಬಂತು ಇದು ಬುರುಡೆ ಬಿಡ್ತಾ ಇದ್ದಾರೆ ಅಂತೇಳಿ. ಈ ಉದಾಹರಣೆಗೆ ನಾವು ತಮಾಷೆಗಾದ್ರೂ ವಿಧಾನಸೌಧ ಕಟ್ಟೋ ಸಂದರ್ಭದಲ್ಲಿ ಆ ಟೈಮಲ್ಲಿ ಯಾರನ್ನ ಕೊಂದಾಕ್ಬಿಟ್ಟು ಸ್ಪೀಕರ್ ಅವ್ರ ಚೇಂಬರ್ ಕೆಳಗಡೆ ಹಣ ಐತೆ ತೆಗೀರಿ ಅಂದರೆ ತೆಗಿಯೋಕ್ಕಾಗ್ತದ? ಹುಚ್ಚುಚ್ಚರಾಗಿ ಯಾರೋ ಮಾತು. ನಾವು ಮಂಪುರ ಪರೀಕ್ಷೆಗೂ ಕೂಡ ಆಗ್ರಹ ಮಾಡಿದ್ದೀವಿ. ಧರ್ಮಸ್ಥಳಕ್ಕೆ ಇಂದು ರಾತ್ರಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೂಡ ತೆರಳಲಿದ್ದಾರೆ. ಉಜಿರೆಯಲ್ಲಿ ವಿಜಯೇಂದ್ರ ವಾಸ್ತವ್ಯ ಹೂಡಲಿದ್ದು ಛಲವಾದಿ ನಾರಾಯಣಸ್ವಾಮಿ ಸಕಲೇಶಪುರದಲ್ಲಿರಲಿದ್ದಾರೆ. ನಾಳೆ ಬೆಳಗ್ಗೆ 7:30ಕ್ಕೆ ಧರ್ಮಸ್ಥಳಕ್ಕೆ ತೆರಳಿ ಮಂಜುನಾಥೇಶ್ವರ ದರ್ಶನ ಪಡೆಯಲಿದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳ ಬಿಜೆಪಿ ಶಾಸಕರು ಕೂಡ ನಾಳೆ ಧರ್ಮಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ. ಒಂದು ಕಡೆ ಧರ್ಮಸ್ಥಳ ಚಲೋ ನಡೀತಿದ್ರೆ ಮತ್ತೊಂದು ಕಡೆ ರಾಜಕೀಯ ನಾಯಕರ ಹಗ್ಗ ಜಗ್ಗಾಟಕ್ಕೂ ಇದು ವೇದಿಕೆಯಾಗಿದೆ. DCM DK ದಿನಕ್ಕೊಂದು ಹೇಳಿಕೆ ಕೊಡ್ತಿದ್ದಾರೆ ಅಂತ ಅಶ್ವಥ್ ನಾರಾಯಣ ಕುಟುಕಿದ್ರು. ಇದಕ್ಕೆ ಕಿಡಿಕಾರಿದ DK ಹಿಂದುತ್ವ ನಿಮ್ಮ ಮನೆ ಆಸ್ತಿ ಅಲ್ಲ ಅಂದ್ರು. ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದೀರಲ್ಲ, ಈ ಕೈವಾಡ ಹಿನ್ನೆಲೆ ಇರುವಂತ ವ್ಯಕ್ತಿಗಳನ್ನ ನೀವು ಬಯಲಿಗೆ ತರಬೇಕು. ಸೊ ನಿಮ್ ನಿಲುವು ಬದಲಾಗ್ಲಿಕ್ಕೆ ಸಾಯಂಕಾಲ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿರೋರು ಸಾಯಂಕಾಲ ಒಂದು ಹೇಳ್ತಾರೆ, ಬೆಳಗ್ಗೆ ಒಂದು ಹೇಳ್ತಾರೆ ಅಂದ್ರೆ ಯಾವ ರೀತಿ ನಿಮ್ಮ ಆಡಳಿತ ಇದೆ ಅನ್ನೋದನ್ನ ನಮ್ಗೆ ಅರ್ಥ ಆಗುತ್ತೆ. ಬಿಜೆಪಿಯವರು ಏನು ಮಾತಾಡಲಿಲ್ಲ, ಈಗೆಲ್ಲ ಮಾತಾಡ್ತಾ ಇದ್ದಾರೆ. ಸ್ಟಾರ್ಟಿಂಗು ಪ್ರಾರಂಭದಲ್ಲೇ ಅವ್ರು ಏನಾದ್ರು ಮಾತಾಡಬೇಕಾಯ್ತು. ಈಗ ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಬೇರೆ ಏನಿಲ್ಲ, ಈಗ ರಾಜಕಾರಣ ಮಾಡ್ತಾ ಇದ್ದಾರೆ. ಬಿಜೆಪಿಯವ್ರದ್ದು ರಾಜಕಾರಣಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಹೊರತು ಅವರು ಹಿಂದುತ್ವ ನಮ್ಮ ಮನೆ ಆಸ್ತಿ ಅಂತ ತಿಳ್ಕೊಂಡ್ಬಿಟ್ಟವ್ರೆ. ಯಾರ ಆಸ್ತಿನೂ ಅಲ್ಲ, ಅವರವರ ಭಕ್ತಿ, ಅವರವರ ಭಾವನೆ, ಅವರವರ ನಂಬಿಕೆ. ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಬೆಂಕಿ ಉಂಡೆ ಉಗುಳಿದ್ದಾರೆ. ರಾಜ್ಯ ಸರ್ಕಾರ ಏಕಾಏಕಿ SIT ರಚನೆ ಮಾಡಿದೆ. ಸಿದ್ದರಾಮಯ್ಯರನ್ನ ಟಿಪ್ಪು ಗ್ಯಾಂಗ್ ಸುತ್ತು ಹಾಕಿಕೊಂಡಿದೆ ಅಂತ ವಾಗ್ದಾಳಿ ನಡೆಸಿದರು. ಇತ್ತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ ಯಾವ ಆಧಾರದ ಮೇಲೆ ಇನ್ನೂ ತನಿಖೆ ಮುಂದುವರಿಸುತ್ತಿದ್ದಾರೆ ಎಂದು ಪ್ರಶ್ನಿಸಿದ್ದಾರೆ. ವಿಧಾನಸಭೆ ಅಧಿವೇಶನದಲ್ಲೇ ಗಲಾಟೆ ಮಾಡಿದ್ರು, SIT ಮಾಡಲ್ಲ. ಏಕಾಏಕಿ SIT ಮಾಡಿದ್ರಿ ನೀವು. ಯಾರ ಚಿತಾವಣಿ? ಇದೆಲ್ಲ ಒಂಥರ ಟಿಪ್ಪು ಗ್ಯಾಂಗ್ ಇದೆಯಲ್ಲ, ಅದು ಈ ಟಿಪ್ಪು ಗ್ಯಾಂಗು ಸಿದ್ದರಾಮಯ್ಯನವರ ಸರೌಂಡಿಂಗ್ ಸುತ್ತಾಕೊಂಬಿಟ್ಟಿದ್ದಾರೆ. ಅವರ ಒಂದು ಒತ್ತಡಕ್ಕೆ ಮಣಿದು ಮಾಡ್ತಾ ಇರೋದು ಕಾಣ್ತಾ ಇದೆ. DK ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳ್ತಾರೆ. ಅಂದರೆ ಸರ್ಕಾರದಾಗಿದ್ದವ್ರಿಗೆ ಸರ್ಕಾರದ ಒಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಲ್ಲ. ನಿಮ್ಮ ಸರ್ಕಾರದಾಗಿದ್ದು ನೀವು ಷಡ್ಯಂತ್ರ ಅಂತ ಹೇಳ್ತೀರಿ. ಯಾರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಹಂಗಾರ? SIT ದೂರ ಇದ್ದಾರೆ. ನಾವು ಹಿನ್ನೆಲೆ ಏನೋ ಒಂದು ನಾವು 164 ಸ್ಟೇಟ್ಮೆಂಟ್ ಮಾಡಿಸೀವಿ, ಅದಕ್ಕೆ ನಾವು ಅಗೀತಾ ಇದ್ದೀವಿ. ಎಷ್ಟಾಗ್ಯಾವ್ರಪ್ಪ ನೀವು? ಇವ ಅನಾಮಿಕ ಯಾರು? ಅವ ಸಾಕ್ಷಿ ನಾಶ ಮಾಡಿದ ಆರೋಪದಾಗ ಮೊದಲು ಅರೆಸ್ಟ್ ಯಾಕೆ ಮಾಡಲಿಲ್ಲ ನಾವು ಬಂದ ನಂತರ? ಇನ್ನು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ ಆಪಾದನೆ ಕೊಡುವಂತೆ ಪ್ರಚೋದನೆ ಮಾಡ್ತಿದ್ದಾರೆ ಅಂತಂದ್ರೆ ಇದು ರಾಜಕೀಯ ವಸ್ತು ಅಲ್ಲ ಅಂತ
ಡಿಕೆ ಸುರೇಶ್ ಕೌಂಟರ್ ಕೊಟ್ರು. ಒಂದು ಧಾರ್ಮಿಕ ಸ್ಥಳದ ವಿಚಾರದಲ್ಲಿ ತಪ್ಪು ಕಲ್ಪನೆಗಳನ್ನ ಮತ್ತು ಅಪವಾದವನ್ನ ಕೊಡುವ ರೀತಿಯಲ್ಲಿ ಇವತ್ತು ಕೆಲವರು ಪ್ರಚೋದನೆ ಮಾಡ್ತಿದ್ದಾರೆ. ಧರ್ಮಸ್ಥಳದ ವಿರುದ್ಧವಾಗಿಯೂ ಕೂಡ ತನ್ನ ಕಾರ್ಯಚಟುವಟಿಕೆಗಳನ್ನ ಪ್ರಾರಂಭ ಮಾಡಿದೆ. ಇದಕ್ಕೆ ಕಾರಣ ಯಾರು ಅಂತಂದ್ರೆ ಕಮ್ಯುನಿಸ್ಟ್ನ ಕೆಲವು ವ್ಯಕ್ತಿಗಳಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಅದು ಕಾಂಗ್ರೆಸ್ ಪಕ್ಷವಾಗಿ ಉಳಿದಿಲ್ಲ, ಅದು ಕಮ್ಯುನಿಸ್ಟ್ ಕಾಂಗ್ರೆಸ್ ಪಕ್ಷವಾಗಿ ಇವತ್ತು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಇದು ರಾಜಕೀಯ ವಸ್ತು ಅಲ್ಲ, ಇದು ಧರ್ಮ ನಂಬಿಕೆಯ ವ್ಯವಸ್ಥೆ. ಮಂಜುನಾಥನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ, ಖಂಡಿತ ನಂಬದವರನ್ನ ಮಂಜುನಾಥ ಯಾರನ್ನೂ ಕೈ ಬಿಡಲ್ಲ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ. ಇದು ಅತಿ ಶೀಘ್ರದಲ್ಲೇ ಸರ್ಕಾರ ರಾಜ್ಯದ ಜನರಿಗೆ ಮತ್ತು ರಾಷ್ಟ್ರಕ್ಕೆ ಏನ್ ವಿಚಾರಗಳಿದೆ ಎಲ್ಲವನ್ನು ಕೂಡ ತನಿಖೆಯ ವಿಚಾರಗಳನ್ನು ತಿಳಿಸ್ತಾರೆ. ಇದಿಷ್ಟೇ ಅಲ್ಲ, ಮತ್ತೊಂದು ಕಡೆ ರಾಜ್ಯಾದ್ಯಂತ ಶಿವ ಪಂಚಾಕ್ಷರಿ ಜಪ ಮಾಡಲು ವಿಎಚ್ಪಿ ಕರೆ ಕೊಟ್ಟಿದೆ. ಆಗಸ್ಟ್ 18ರಿಂದ 1 ವಾರಗಳ ಕಾಲ ಜಪ ಅನುಷ್ಠಾನಕ್ಕೆ ಮನವಿ ಮಾಡಲಾಗಿದೆ. ಮನೆಗಳಲ್ಲಿ ಸಾಮೂಹಿಕವಾಗಿ ಜಪ ಮಾಡುವಂತೆ ವಿಎಚ್ಪಿ ಕರೆ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.